ಇನ್ಸ್ಟಾಗ್ರಾಮ್ದಾಗ ನನಗೊಬ್ಬ ತಂಗಿ ಮೆಸೇಜ್ ಹಾಕಿದ್ದು, ಇದೊಂಥರ ಕಾಲೇಜ್ ಲವ್ ಸ್ಟೋರಿ. ಏನಂತಂದ್ರೆ ನಾವು ಲವ್ ಮಾಡಿ 4 ವರ್ಷ ಆಯಿತು. ನಮ್ಮ ಹುಡುಗಗೆ NSS ಕ್ಯಾಂಪಿಗೆ ಹೋಗೋದು ಇಷ್ಟ ಇರಲಿಲ್ಲ, ಆದರೂ ಹೋದ್ನಿ. ಅಲ್ಲಿ ಹೋದಾಗ ನಮ್ಮ ಕ್ಲಾಸ್ ಒಬ್ಬ ಹುಡುಗನ ಜೊತೆ ಫೋಟೋ ತೊಗೊಂಡು ಅದು ಅವ್ನಿಗೆ ಇಷ್ಟ ಆಗಿಲ್ಲ, ಬಿಟ್ಟು ಹೋಗ್ಯಾನ. ನಿಮ್ಮ ಮತ್ತಿಂದ ಏನಾದರೂ ಬದಲಾವಣೆ ಆಗ್ಬೋದು, ಪ್ಲೀಸ್ ಹೆಲ್ಪ್ ಮಾಡಿರಿ ಅಣ್ಣ, ನನಗೆ ಒಟ್ಟು ಅವ್ನಿಗೆ ಮರ್ಯಾಕಾಗ್ಬೋದು ಅಂತ ಹೇಳಿ. ನೋಡಿ ತಂಗಿ, ನಿಮ್ಮ ಹುಡುಗಗೆ ನೀ NSS ಕ್ಯಾಂಪಿಗೆ ಹೋಗೋದು ಇಷ್ಟ ಇಲ್ಲ, ಹುಡುಗರ ಜೊತೆ ಬೇರೆ ಹುಡುಗರ ಜೊತೆ ಫೋಟೋ ತಗೋ ಇಷ್ಟ ಇಲ್ಲ ಅಂದ್ರೆ ನೀ ಅದನ್ನೆಲ್ಲ ಮಾಡಬಾರ್ದು. ಅವ್ರು ಹುಡುಗರು ಯಾಕೆ ಹೇಳ್ತಿರ್ತಾರೆ ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಮಾತಾಡಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದೇ ಡ್ರೆಸ್ ಹಾಕೋ, ಹಿಂಗೆ ಇರು, ಯಾಕೆ ಹೇಳ್ತಿರ್ತಾರೆ, ರಿಸ್ಟ್ರಿಕ್ಷನ್ ಯಾಕೆ ಹಾಕ್ತಿರ್ತಾರೆ? ಯಾಕಂದ್ರೆ ಅವ್ರ ಹುಡುಗರ ಬುದ್ಧಿ ಹುಡುಗರಿಗೆ ಗೊತ್ತಿರತ್ತೆ, ಆ ಕಾರಣಕ್ಕಾಗಿ ಮಾಡ್ತಿರ್ತಾರೆ. ಇನ್ನೊಂದು ಮಾತು, ಆ ಹುಡುಗ ನಿನ್ನ ಟ್ರೂ ಆಗಿ ನಿಯತ್ತಿಂದ ಲವ್ ಮಾಡತ್ತಿದ್ದತ್ತಂದ್ರೆ ತಿಳಿಸಿ ಹೇಳ್ತಿದ್ದ, 1-2 ಸರಿ ಚಾನ್ಸ್ ಕೊಡ್ತಿದ್ದ, ಸಡನ್ಲಿ ಬಿಟ್ಟು ಹೋಗ್ತಿರ್ಲಿಲ್ಲ. ಸೊ ಅದನ್ನ ಬಿಟ್ಟು ಅಲ್ಲೇ ಇನ್ನು ಹುಡುಗರಿಗೆ ಒಂದು ಮಾತು ಏನಂತಂದ್ರೆ, ನೀವು ಹುಡುಗರಿಗೆ ಭಾಳ ರಿಸ್ಟ್ರಿಕ್ಷನ್ ಒಳಗೆ ಇಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಮಾತಾಡಬೇಡ, ನೀ ಹಂಗೆ ಇರು, ಅವ ಡ್ರೆಸ್ ಹಾಕೋ ಹೇಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಹುಡುಗಿ ಲಾಯಲ್ ಆಗಿ ಇರೋಕ್ಕೆ ಇದ್ಲಂದ್ರೆ ನೀವು ಎಷ್ಟು ಫ್ರೀ ಬಿಟ್ಟರು ಆಕೆ ಲಾಯಲ್ ಆಗಿರ್ತಾವೆ. ಇಲ್ಲ ಆಕೆ ಮೋಸ